ನೋಡಿ ಒಂದೊಂದೇ ರೋಚಕ ವಿಚಾರಗಳು ಗೊತ್ತಾಗ್ತಾ ಇದೆ. ಪವಿತ್ರಾಗೆ ದರ್ಶನ್ ವಿಡಿಯೋ ಕಾಲ್ ಅನ್ನ ಮಾಡಿದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನಂತ ವಿಡಿಯೋ ಕಾಲ್ ಅಲ್ಲಿ ಕಾನ್ವರ್ಸೇಷನ್? ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೀವಿ, ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದಿದ್ದೀವಿ, ಪಟ್ಟಣಗೆರೆ ಶೆಡ್ ನಲ್ಲಿ ಇಟ್ಟಿದ್ದೀವಿ ರೇಣುಕಾ ಸ್ವಾಮಿಯನ್ನ ಅಂತ ಪ್ರೇಯಸಿಗೆ ಹೇಳಿದ್ರಂತೆ ದರ್ಶನ್. ಪವಿತ್ರಾಗೆ ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ಈ ಕಾನ್ವರ್ಸೇಷನ್ ಇಬ್ಬರು ಆರೋಪಿಗಳ ನಡುವೆ ನಡೆದಿತ್ತು ಅನ್ನೋದನ್ನ ಕೂಡ ಪೊಲೀಸರು ದಾಖಲಿಸಿದ್ದಾರೆ. ನಾನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಗನಂದಾರಿ ಕೆಲಸ ಒಟ್ಟಿಗೆ ಸೇರ್ಕೊಂಡು ಮಾಡೋಣ ಅನ್ನೋ ಅರ್ಥದಲ್ಲಿತ್ತು ಅದು. ನಾನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತೆ. ಪವಿತ್ರಾಳನ್ನ ಕರೆದೊಯ್ಯಲು ಪ್ರದೋಷ್ ಕಾರ್ನಲ್ಲಿ ದರ್ಶನ್ ಹೋಗಿದ್ರು ಅಂತ ಗೊತ್ತಾಗ್ತಿದೆ. ದರ್ಶನ್ ಬರುವ ಮೊದಲು ಗೆಳತಿಗೆ ಕರೆ ಮಾಡಿದ್ದಂತಹ ಪವಿತ್ರ, ಗೆಳತಿ ಸಮತಾಗೆ ಕರೆ ಮಾಡಿ ಕಿಡ್ನಾಪ್ ವಿಚಾರವನ್ನ ಪವಿತ್ರ ಹೇಳ್ಕೊಂಡಿದ್ದಾರೆ. ನನ್ನ ಕರೆದೊಯ್ಯಲು ದರ್ಶನ್ ಬರ್ತಿದ್ದಾರೆ, ಯಾಕಂದ್ರೆ ದರ್ಶನ್ ವಿಡಿಯೋ ಕಾಲ್ ಮಾಡಿ ನಿನ್ನ ಕರ್ಕೊಂಡು ಹೋಗ್ತೀನಿ, ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಇರಿಸಿದ್ದೀನಿ ಅಂತ ಎಲ್ಲ ಹೇಳಿದ್ರಲ್ಲ. ಹಾಗಾಗಿ ಆ ಕಾನ್ವರ್ಸೇಷನ್ ನ ತನ್ನ ಗೆಳತಿ ಸಮತಾ ಬಳಿ ಹೇಳ್ಕೊಂಡಿದ್ದಾಳೆ ಪವಿತ್ರ ಗೌಡ. ಅವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾಳೆ. ಸಮತಾಗೆ ಫೋನ್ ಮಾಡಿ ಪವಿತ್ರ ರೇಣುಕಾ ಸ್ವಾಮಿಗೆ ಬುದ್ಧಿ ಕಲಿಸ್ತೀನಿ, ದರ್ಶನ್ ಫೋನ್ ಮಾಡಿ ಈಗಂತ ಹೇಳಿದ್ರು, ಈಗ ನನ್ನನ್ನು ಅಲ್ಲಿ ಶೆಡ್ ಕರ್ಕೊಂಡು ಹೋಗ್ತಾರಂತೆ, ನಾನು ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಜೊತೆಗೆ ಹೋಗ್ತೀನಿ ಅಂತ ತನ್ನ ಗೆಳತಿ ಜೊತೆಗೆ ಹೇಳಿದ್ದಾಳೆ. ಪವಿತ್ರಳನ್ನ ಕರೆದೊಯ್ಯಲು ದರ್ಶನ್ ಕಾರ್ನಲ್ಲಿ ಪ್ರದೋಷ್ ಬರ್ತಾರೆ. ಸೊ ಇಬ್ರು ಅಂದ್ರೆ ಮೂವರು ಕೂಡ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಅದರ ಜೊತೆಗೆ ದರ್ಶನ್ ಕಾಲ್ ಮಾಡೋ ಮೂಲಕವಾಗಿ, ವಿಡಿಯೋ ಕಾಲ್ ಮಾಡೋ ಮೂಲಕವಾಗಿ ಒಂದು ಗುಡ್ ನ್ಯೂಸ್ ಕೊಡ್ತಿದ್ದೀನಿ ಅನ್ನೋ ರೀತಿಯಲ್ಲೇ ಅವರ ಮಾತುಕತೆಗಳು ಇತ್ತು ಅನ್ನೋ ರೀತಿಯಲ್ಲಿದೆ. ಪಟ್ಟಣಗೆರೆ ಶೆಡ್ಗೆ ಆತನನ್ನ ಕರ್ಕೊಂಡು ಬಂದಿದ್ದೀನಿ, ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಂತರ ಪ್ರದೋಷ್ ಜೊತೆಗೆ ಬಂದು ಆಕೆಯನ್ನ ಕರೆದುಕೊಂಡು ಹೋಗಿದ್ದಾರೆ. ಈ ಎಲ್ಲ ವಿಚಾರವನ್ನ ಆಕೆ ಸಮತಾ ಬಳಿ ಕೂಡ ಹಂಚಿಕೊಂಡಿದ್ದಾಳೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಅಂದ್ರೆ ಖುದ್ದು ದರ್ಶನ್ನೇ ಈಕೆಗೆ ಹೇಳಿರೋದು, ಶೆಡ್ ಕರ್ಕೊಂಡ್ ಬಂದಿರೋದು, ಅಂದ್ರೆ ಇದರಲ್ಲಿ ಪವಿತ್ರ ಪ್ಲಾನ್ ಹೆಚ್ಚು ಕಾಣಿಸೋದಕ್ಕಿಂತ ದರ್ಶನ್ ಪ್ಲಾನು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಪವಿತ್ರನ ನೇರವಾಗಿ ಅಲ್ಲಿ ಕರ್ಕೊಂಡು ಹೋಗಿರೋ ವಿಷಯದಲ್ಲೆಲ್ಲ ಗಮನಿಸ್ತಾ ಇದ್ರೆ ದಿವ್ಯಾ, ಏನಂದ್ರೆ ಪವಿತ್ರ ಗೌಡ ಯಾವುದೇ ರೀತಿಯ ಮಾಹಿತಿಗಳನ್ನ ರೇಣುಕಾ ಸ್ವಾಮಿ ನನಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾನೆ, ಅದರ ಬಗ್ಗೆ ಯಾವುದೇ ಮಾಹಿತಿಗಳನ್ನ ನೇರವಾಗಿ ದರ್ಶನ್ನ ಜೊತೆಯಲ್ಲಿ ಹಂಚ್ಕೊಂಡಿರಲ್ಲ. ಆಕೆ ಹಂಚ್ಕೊಂಡಿದ್ದಂಥದ್ದು ತನ್ನ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಪವನ್ ಜೊತೆಯಲ್ಲಿ ಮತ್ತು ದರ್ಶನ್ನ ಅತ್ಯಾಪ್ತ ಸ್ನೇಹಿತ ವಿನಯ್ ಜೊತೆಯಲ್ಲಿ. ಅಂದ್ರೆ ನನಗೆ ಈ ರೀತಿಯಲ್ಲಿ ಒಂದು ಫೇಕ್ ಅಕೌಂಟ್ ಇಂದ ಒಂದು ನಿರಂತರವಾಗಿ ಮೆಸೇಜ್ಗಳು ಬರ್ತಾ ಇದ್ದಾವೆ, ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದ್ದಾವೆ, ಜೊತೆಗೆ ಅಶ್ಲೀಲವಾಗಿ ಫೋಟೋಗಳನ್ನ ಮತ್ತು ವಿಡಿಯೋ ತುಣುಕುಗಳನ್ನ ಆತ ಕಳಿಸ್ತಾ ಇದ್ದಾನೆ, ಅದ್ರ ಜೊತೆಗೆ ನನ್ನನ್ನ ಕೆಣಕೋ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಹೇಳ್ಕೊಂಡಿರ್ತಾನೆ. ಆ ವಿಚಾರವನ್ನ ದರ್ಶನ್ಗೆ ಪವನ್ ಮತ್ತು ವಿನಯ್ ಇಬ್ರು ಕೂಡ ಹೇಳಿರ್ತಾರೆ. ಇಬ್ರು ಹೇಳಿದ ಬಳಿಕ ಅವನು ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ದರ್ಶನ್ ಆ ಸಂದರ್ಭದಲ್ಲಿ ಪವನ್ ಮೂಲಕ ಅಂದ್ರೆ ಆತನ ಲೊಕೇಶನ್ ಯಾವುದು, ಆತ ಎಲ್ಲಿರ್ತಾನೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದು ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಳಿ. ಅದಾದ ನಂತರ ಆತನನ್ನ ಕರ್ಕೊಂಡು ಬಂದು ಹಲ್ಲೆಯನ್ನ ಮಾಡೋಣ ಅನ್ನೋ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಯಾವಾಗ ಇದೇ ರೀತಿಯ ಹೇಳಿಕೆಯನ್ನ ದರ್ಶನ್ ಕೊಡ್ತಾನೆ, ಅದಾದ ಬಳಿಕ ವಿನಯ್ ಮತ್ತು ಪವನ್ ಇಬ್ರು ಕೂಡ ನಿಸ್ಸಂಕೋಚವಾಗಿ ಯಾವುದೇ ರೀತಿಯ ಸಂಕೋಚವನ್ನ ಮಾಡ್ಕೊಳ್ಳದೇನೆ ಧೈರ್ಯವಾಗಿ ಕೆಲಸವನ್ನ ಮುಂದುವರಿಸೋಕೆ ಮುಂದಾಗ್ತಾರೆ. ಯಾಕೆಂದ್ರೆ ಆ ಪವನನ್ನ ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಾಗ ಪವಿತ್ರ ಗೌಡವನ್ನ ಕರ್ಕೊಂಡು ಹೋಗ್ಲಿಕ್ಕೆ ದರ್ಶನ್ ಒಂದು ವಿಡಿಯೋ ಕಾಲ್ ಅನ್ನ ಮಾಡ್ತಾನೆ. ಸ್ಟೋನಿ ಬ್ರೂಕ್ ನಲ್ಲಿ ಇದ್ದಂತ ದರ್ಶನ್ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಇವರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡೋ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಒಂದು ವಿಡಿಯೋ ಕಾಲ್ ಅನ್ನ ಮಾಡ್ತಾನೆ. ನಿನ್ಗೆ ಮೆಸೇಜ್ ಅನ್ನ ಮಾಡ್ತಾ ಇದ್ದಂತ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದೀವಿ ಪಟ್ಟಣಗೆರೆ ಶೆಡ್ಗೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ನೀನ್ ರೆಡಿ ಆಗು ಅಂತ ಹೇಳಿ ಕೂಡ ವಿಡಿಯೋ ಕಾಲ್ ನ ಮೂಲಕ ಹೇಳ್ತೇನೆ. ಅದಾದ ಬಳಿಕ ಪವಿತ್ರ ಅಲ್ಲಿಗೆ ಸುಮ್ಮನಾಗಲ್ಲ. ಪವಿತ್ರ ಗೌಡ ತನ್ನ ಅತ್ಯಾಪ್ತ ಸ್ನೇಹಿತೆ ಸಮತಾಗೂ ಕೂಡ ಫೋನ್ ಅನ್ನ ಮಾಡಿರ್ತಾಳೆ. ಯಾಕಂದ್ರೆ ಸಂಪೂರ್ಣವಾಗಿ ಆಕೆಗೂ ಕೂಡ ಗೊತ್ತಿತ್ತು ರೇಣುಕಾ ಸ್ವಾಮಿಯ ವಿಚಾರ, ಈ ರೀತಿಯಲ್ಲಿ ಒಬ್ಬ ಫೇಕ್ ಅಕೌಂಟ್ ನ ಮೂಲಕ ಮೆಸೇಜ್ ಅನ್ನ ಮಾಡ್ತಾ ಇದೆ ಅಂತೇಳಿ ಸಮತಾಗೂ ಕೂಡ ವಿಚಾರ ಹೇಳ್ತಾಳೆ. ನಾನು ಆತನಿಗೆ ಬುದ್ಧಿ ಕಲಿಸ್ತೀನಿ ಅನ್ನೋ ಹೇಳಿಕೆಗಳನ್ನ ಕೊಟ್ಟು ಅಲ್ಲಿಂದ ಅಂದ್ರೆ ಆಕೆ ಮನೆ ಏನಿತ್ತು, RR ನಗರದ ಮನೆ ಏನಿತ್ತು, ಮನೆಯಿಂದ ಹೊರಟಿದ್ದಾಳೆ. ದರ್ಶನ್ ಜೊತೆಯಲ್ಲಿ ಕಾರ್ನಲ್ಲಿ ಕಪ್ಪು ಕಲರ್ನ ಸ್ಕಾರ್ಪಿಯೋ ಕಾರ್ ಏನಿತ್ತು, ಸ್ಕಾರ್ಪಿಯೋ ಕಾರ್ನಲ್ಲಿ ಹೊರಟಿದ್ದಾಳೆ ಅನ್ನೋದ್ರ ಬಗ್ಗೆ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.